ರಾತ್ರಿ 2 ಗಂಟೆ, ರಸ್ತೆ ಖಾಲಿ ಇದೆ. ಇಂಜಿನ್ ಶಬ್ದದ ಹೊರತು ಸುತ್ತಮುತ್ತ ಮೌನವಾಗಿದೆ. ಆದ್ರೆ ಯಾರೋ ನಿಮ್ಮ ಹೆಸರನ್ನ ಕರೆಯುತ್ತಿರುವಂತೆ ನಿಮ್ಗೇನಾದ್ರೂ ಅನಿಸಿದೆಯಾ? ರಸ್ತೆ ಮಧ್ಯೆ ಏಕಾಏಕಿ ಒಂದು ಆಕೃತಿ ಕಂಡಂತೆ ನಿಮಗೇನಾದ್ರೂ ಕಾಣಿಸಿದೆಯಾ? ಇವು ಕಲ್ಪನೆಗಳಲ್ಲ ಸ್ನೇಹಿತರೆ, ಇವು ಕರ್ನಾಟಕದ ಕೆಲವು ಹೆದ್ದಾರಿಗಳಲ್ಲಿ ಅನೇಕ ವಾಹನ ಚಾಲಕರು ಅನುಭವಿಸಿದ ನಿಜವಾದ ಘಟನೆಗಳಾಗಿದೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದ ಅತ್ಯಂತ ಭಯಾನಕ, ನಿಗೂಢ ಮತ್ತು ಹಾಂಟೆಡ್ ಎಂದು ಕರೆಯಲ್ಪಡುವ ರಸ್ತೆಗಳ ಬಗ್ಗೆ ಕೆಲವು ಅತೀಂದ್ರಿಯ ಮಾಹಿತಿಗಳನ್ನ ಪಡೆಯೋಣ. ರಾಷ್ಟ್ರೀಯ ಹೆದ್ದಾರಿ 209 NH 209 ಸತ್ಯಮಂಗಲ ಅರಣ್ಯದ ಶಾಪಿತ ಹೆದ್ದಾರಿ. ಸತ್ಯಮಂಗಲ ಅರಣ್ಯದ ಮೂಲಕ ಹಾದು ಹೋಗುವ ಈ ಹೆದ್ದಾರಿಯಲ್ಲಿ ಸೂರ್ಯ ಮುಳುಗುತ್ತಿದ್ದಂತೆಯೇ ಗಾಳಿಯ ದಿಕ್ಕೆ ಬದಲಾಗಿ ಹೋಗುತ್ತದೆ. ದಶಕಗಳ ಕಾಲ ಈ ಕಾಡನ್ನ ಆಳಿದ ಕಾಡುಗಳ್ಳ ವೀರಪ್ಪನ್ ಅಟ್ಟಹಾಸದ ನೆರಳು ಇಂದಿಗೂ ಇಲ್ಲಿ ಜೀವಂತವಾಗಿದೆ ಎಂದು ಸ್ಥಳೀಯರ ಅಚಲ ನಂಬಿಕೆ. ಇಲ್ಲಿ ಪ್ರಯಾಣಿಸುವವರು ಕೇವಲ ಕಿರುಚಾಟತನವನ್ನಷ್ಟೇ ಅಲ್ಲದೆ ಯಾರೋ ತಮ್ಮ ಹೆಸರನ್ನ ಕರೆದಂತೆ ಅಥವಾ ಗುಂಪಾಗಿ ಸಂಭಾಷಣೆ ನಡೆಯುತ್ತಿರುವ ಶಬ್ದಗಳನ್ನ ಕೇಳಿಸಿಕೊಂಡಿದ್ದಾರೆ. ಕಾಡುಗಳ್ಳ ವೀರಪ್ಪನ್ ಮತ್ತು ಅವನ ತಂಡದವರು ನಡೆಸುತ್ತಿದ್ದ ಕೆಲವು ವಿಶಿಷ್ಟ ಶಬ್ದಗಳು ಈಗಲೂ ಕಾಡಿನ ಮೌನದಲ್ಲಿ ಪ್ರತಿಧ್ವನಿಸುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ. ಅನೇಕ ಲಾರಿ ಚಾಲಕರು ವರದಿ ಮಾಡಿರುವಂತೆ ಮಧ್ಯರಾತ್ರಿ ಹೊತ್ತಿಗೆ ರಸ್ತೆಯ ಪಕ್ಕದ ದಟ್ಟ ಪೊದೆಗಳ ನಡುವೆ ಹಳೆಯ ಕಾಲದ ಲ್ಯಾಂಟರ್ನ್ ಬೆಳಕು ಕಂಡುಬರುತ್ತದೆ. ಈ ಬೆಳಕನ್ನು ಹಿಂಬಾಲಿಸಿದರೆ ಅದು ಕಾಡಿನ ದಟ್ಟವಾದ ಪ್ರದೇಶಕ್ಕೆ ಕರೆದೊಯ್ದು ದಿಢೀರನೆ ಮಾಯವಾಗುತ್ತದೆ. ವೀರಪ್ಪನ್ ಈ ಪ್ರದೇಶದಲ್ಲಿ ದಶಕಗಳ ಕಾಲ ರಾಜ್ಯಭಾರ ನಡೆಸಿದ್ದ. ಈ ಸಮಯದಲ್ಲಿ ನಡೆದ ಪೊಲೀಸ್ ಎನ್ಕೌಂಟರ್ಗಳು, ಗ್ಯಾಂಗ್ಗಳ ನಡುವಿನ ಯುದ್ಧಗಳು ಮತ್ತು ಸುಲಿಗೆಗಳ ಸಮಯದಲ್ಲಿ ನಡೆದ ಕ್ರೂರ ಹತ್ಯೆಗಳು ಈ ಮಣ್ಣಿನಲ್ಲಿ ರಕ್ತ ಸಿಕ್ತ ಇತಿಹಾಸವನ್ನ ಬರೆದಿದೆ. ಹೀಗೆ ಅಕಾಲಿಕ ಮರಣಕ್ಕೀಡಾದಂತಹ ಆತ್ಮಗಳು ಇಂದಿಗೂ ಶಾಂತಿ ಸಿಗದೆ ಅಲದಾಡುತ್ತಿದೆ ಎಂದು ಇಲ್ಲಿನ ಬುಡಕಟ್ಟು ಜನರು ನಂಬುತ್ತಾರೆ. ಈ ಹೆದ್ದಾರಿಯಲ್ಲಿ ಕೆಲವು ತಿರುವುಗಳು ಬಹಳ ವಿಚಿತ್ರವಾಗಿವೆ. ಅನುಭವಿಸಿದ ಚಾಲಕರು ಕೂಡ ಕೆಲವೊಮ್ಮೆ ದಾರಿ ತಪ್ಪಿ ಕಾಡಿನ ಒಳಭಾಗಕ್ಕೆ ಹೋಗಿರುವುದು ವರದಿಯಾಗಿದೆ. ಯಾರೋ ದಾರಿ ತೋರಿಸಿದಂತೆ ಭಾಸವಾಗುತ್ತದೆ. ಹೀಗಾಗಿ ಮುಖ್ಯ ರಸ್ತೆ ಬಿಟ್ಟು ನಾವು ಒಳಗೆ ಹೋದೆವು ಅಂತ ಕೆಲವು ಬದುಕುಳಿದ ಚಾಲಕರು ಹೇಳಿಕೊಂಡಿದ್ದಾರೆ. ಚಿತ್ರದುರ್ಗದ NH 44 ಇದು ಹೆದ್ದಾರಿಯಲ್ಲ, ಸಾವಿನ ದಾರಿ. ಚಿತ್ರದುರ್ಗದ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 44 ಅಂದ್ರೆ ಹಳೆಯ NH 4 ಅಂದ್ರೆ ಪೂನಾ ಬೆಂಗಳೂರು ರಸ್ತೆ ಕರ್ನಾಟಕದ ಅತ್ಯಂತ ಬ್ಯುಸಿ ರಸ್ತೆಗಳಲ್ಲಿ ಒಂದು. ಆದ್ರೆ ಈ ರಸ್ತೆಯನ್ನು ಅನೇಕರು ಸಾವಿನ ಹೆದ್ದಾರಿ ಅಥವಾ ಗೀಳು ಹಿಡಿದ ಅಂದ್ರೆ ಹಾಂಟೆಡ್ ರೋಡ್ ಅಂತ ಕೂಡ ಕರೆಯುತ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿ ಸಂಭವಿಸುವ ನಿಗೂಢ ಮತ್ತು ಭೀಕರ ಅಪಘಾತಗಳು. ಇದನ್ನ ಶಾಪಗ್ರಸ್ತ ಬ್ಲಾಕ್ ಸ್ಪಾಟ್ ಎಂದೇ ಕರೆಯುತ್ತಾರೆ. ಚಿತ್ರದುರ್ಗದ ಕಲ್ಲಿನ ಬೆಟ್ಟಗಳ ನಡುವೆ ಹಾದು ಹೋಗುವ NH 44 ಅಂದ್ರೆ ಹಳೆಯ NH 4 ಚಾಲಕರಿಗೆ ಒಂದು ಮಾಯಾಲೋಕದಂತೆ ಭಾಸವಾಗುತ್ತದೆ. ಈ ರಸ್ತೆಯನ್ನು ಅನೇಕರು ಸಾವಿನ ಹೆದ್ದಾರಿಯಂತೆ ಕರೆಯುತ್ತಾರೆ. ಇಲ್ಲಿನ ಅತಿ ದೊಡ್ಡ ಭೀತಿ ಅಂದ್ರೆ ಹೈವೇ ಹಿಪ್ನಾಟಿಸಂ. ಹೌದು, ಚಿತ್ರದುರ್ಗದ ವ್ಯಾಪ್ತಿಯಲ್ಲಿ ಈ ಹೆದ್ದಾರಿಯು ಹಲವು ಅಪಘಾತಗಳ ವಲಯವನ್ನ ಹೊಂದಿದೆ. ವಿಶೇಷವಾಗಿ ಆನಗೋಡು, ಹೊರಲತ್ತು ಕ್ರಾಸ್ ಮತ್ತು ಹಿರಿಯೂರು ಬಳಿಯ ತಿರುವುಗಳು ಸಾವಿನ ಬಲೆಗಳಾಗಿವೆ. ಇಲ್ಲಿ ಎಷ್ಟು ಎಚ್ಚರ ವಹಿಸಿದರೂ ವಾಹನ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ. ಇದು ಸ್ಥಳೀಯರಲ್ಲಿ ಒಂದು ರೀತಿಯ ದೈವಿಕ ಅಥವಾ ಪೌರಲೌಕಿಕ ಭಯವನ್ನ ಹುಟ್ಟಿಸಿದೆ. 1990ರಲ್ಲಿ ನಟ ಶಂಕರನಾಗ್ ಅವರು ಮರಣ ಹೊಂದಿದ ನಂತರ ಈ ರಸ್ತೆಗೆ ಒಂದು ರೀತಿಯ ದುರಂತ ಹಣೆಪಟ್ಟಿ ಅಂಟಿಕೊಂಡಿತ್ತು. ಅನೇಕ ಚಾಲಕರು ಹೇಳುವಂತೆ ಆನಗೋಡ ಬಳಿ ಮಧ್ಯರಾತ್ರಿ ಚಾಲನೆ ಮಾಡುವಾಗ ರಸ್ತೆ ಮೇಲೆ ಯಾರೋ ನಿಂತಿರುವಂತೆ ಭಾಸವಾಗುತ್ತದೆ. ಗಾಡಿ ಹತ್ತಿರ ಹೋದಾಗ ಅದು ಮಾಯವಾಗುತ್ತದೆ. ಅದನ್ನ ತಪ್ಪಿಸಲು ಹೋಗಿ ಚಾಲಕರು ಗಾಡಿಯನ್ನ ರಸ್ತೆಯಿಂದ ಕೆಳಕ್ಕೆ ಇಳಿಸಿದ ಅಥವಾ ಡಿವೈಡರ್ ಮೇಲೆ ಹತ್ತಿಸಿದ ನೂರಾರು ಘಟನೆಗಳು ಇಲ್ಲಿ ನಡೆಯುತ್ತಾನೆ ಇರುತ್ತವೆ. ಈ ರಸ್ತೆ ತುಂಬಾ ನೇರವಾಗಿದ್ದು ಸುತ್ತಮುತ್ತಲಿನ ಭೂಭಾಗ ಒಣಗಿದ ಮತ್ತು ಬಂಡೆಗಳಿಂದ ಕೂಡಿದೆ. ರಾತ್ರಿ ವೇಳೆ ಚಾಲಕರು ಇಲ್ಲಿ ಒಂದು ರೀತಿ ಮೋಡಿಗೆ ಅಂದ್ರೆ ಹಿಪ್ನಾಸಿಸ್ಗೆ ಒಳಗಾಗುತ್ತಾರೆ. ಈ ಸ್ಥಿತಿಯಲ್ಲಿ ಅವರಿಗೆ ರಸ್ತೆ ಮಧ್ಯೆ ಅಕಾಲಿಕವಾಗಿ ಸಾವನ್ನಪ್ಪಿದವರ ಆತ್ಮಗಳು ಕಾಣಿಸುತ್ತವೆ ಅಥವಾ ಯಾರದೋ ಕಿರುಚಾಟ ಕೇಳಿಸುತ್ತದೆ ಎಂದು ಹಲವಾರು ವಾಹನ ಚಾಲಕರು ಹೇಳಿಕೊಂಡಿದ್ದಾರೆ. ಇಲ್ಲಿನ ಇನ್ನೊಂದು ಭಯಾನಕ ಕಥೆ ಎಂದರೆ ನಿರ್ಜನ ಪ್ರದೇಶದಲ್ಲಿ ಒಬ್ಬಂಟಿ ವ್ಯಕ್ತಿಯೊಬ್ಬ ಲಿಫ್ಟ್ ಕೇಳುವುದು ಮತ್ತು ಗಾಡಿ ನಿಲ್ಲಿಸಿದರೆ ಆ ವ್ಯಕ್ತಿ ಮಾಯವಾಗುವುದು ಅಥವಾ ಗಾಡಿಯ
ಒಳಗೆ ಕುಳಿತಿರುವಂತೆ ಭಾಸವಾಗುತ್ತದೆ. ಅನೇಕ ಅಪಘಾತಕ್ಕೀಡಾದ ವಾಹನಗಳ ಚಾಲಕರು ಒಂದು ವಿಷಯವನ್ನ ಸಾಮಾನ್ಯವಾಗಿ ಹೇಳಿದ್ದಾರೆ. ಅದೇನೆಂದರೆ ಬ್ರೇಕ್ ಸರಿಯಾಗಿ ಇತ್ತು, ಆದ್ರೆ ಆ ಕ್ಷಣಕ್ಕೆ ಕೆಲಸ ಮಾಡಲಿಲ್ಲ ಅಥವಾ ಸ್ಟೇರಿಂಗ್ ಲಾಕ್ ಆದಂತೆ ಆಯಿತು. ಹೀಗೆಲ್ಲ ವಾಹನ ಚಾಲಕರು ಹೇಳಿಕೊಂಡಿದ್ದಾರೆ. ಯಾವುದೇ ತಾಂತ್ರಿಕ ಕಾರಣವಿಲ್ಲದೆ ಹೀಗಾಗುವುದು ರಸ್ತೆಯಲ್ಲಿ ಯಾವುದೋ ಒಂದು ಅಜ್ಞಾತ ಶಕ್ತಿ ಇದೆ ಎಂಬ ನಂಬಿಕೆ ಬಲಪಡಿಸಿದೆ. ಚಿತ್ರದುರ್ಗ ಜಿಲ್ಲೆಯ NH44 ವ್ಯಾಪ್ತಿಯಲ್ಲಿ ವರ್ಷಕ್ಕೆ ಸರಾಸರಿ 300ರಿಂದ 400 ಅಪಘಾತಗಳು ನಡೆಯುತ್ತಾನೆ ಇರುತ್ತವೆ. ಅದರಲ್ಲೂ ಅತಿ ಹೆಚ್ಚು ಅಪಘಾತ ರಾತ್ರಿ 2ರಿಂದ ಬೆಳಗಿನ ಜಾವ 5 ಗಂಟೆ ನಡುವೆ ನಡೆದಿರುತ್ತವೆ. ಆನಗೋಡು ಕ್ರಾಸ್ ಮತ್ತು ಹಿರಿಯೂರು ಬೈಪಾಸ್ ಅತಿ ಹೆಚ್ಚು ನಿಗೂಢ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಚಾರ್ಮಡಿ ಘಾಟ್, ಮಂಜಿನೊಳಗಿನ ಸಾವಿನ ಹೆದ್ದಾರಿ. ಹೌದು, ಚಾರ್ಮಡಿ ಘಾಟ್ ಅಂದ್ರೆ ಸಾವಿನೊಂದಿಗೆ ಸೆಣಸಾಡುವ 11 ಹೇರ್ಪಿನ್ ತಿರುವುಗಳು. ಸಾವಿರಾರು ಅಡಿ ಆಳದ ಪ್ರಪಾತಗಳು ಇಲ್ಲಿನ ನಿಗೂಢತೆಯನ್ನ ಇನ್ನೂ ಹೆಚ್ಚಿಸುತ್ತವೆ. ದಟ್ಟ ಮಂಜು ಮುಸುಕಿದ ರಾತ್ರಿಯಲ್ಲಿ ಇಲ್ಲಿ ಒಂದು ಬಿಳಿ ಬಟ್ಟೆ ಧರಿಸಿದ ಆಕೃತಿ ಆಗಾಗ ಕಾಣಿಸಿಕೊಳ್ಳುತ್ತದೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಚಾರ್ಮಡಿ ಘಾಟ್ ಕೇವಲ ತನ್ನ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾತ್ರವಲ್ಲದೆ ತನ್ನಲ್ಲಿ ಅಡಗಿರುವ ನಿಗೂಢತೆ ಮತ್ತು ಭಯಾನಕ ಅಪಘಾತಗಳಿಗೂ ಕುಖ್ಯಾತಿಯನ್ನ ಪಡೆದಿದೆ. ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳನ್ನ ಸಂಪರ್ಕಿಸುವ ಈ ರಸ್ತೆಯು ಸೂರ್ಯಾಸ್ತದ ನಂತರ ಪ್ರಯಾಣಿಕರಲ್ಲಿ ಅತೀವ ನಡುಕನ್ನ ಹುಟ್ಟಿಸುತ್ತದೆ. ಚಾರ್ಮಾಡಿ ಘಾಟ್ನಲ್ಲಿ ಒಟ್ಟು 11 ಅತ್ಯಂತ ಅಪಾಯಕಾರಿ ಹೇರ್ಪಿನ್ ತಿರುವುಗಳಿವೆ. ಇಲ್ಲಿನ ರಸ್ತೆಗಳು ತುಂಬಾ ಕಿರಿದಾಗಿದ್ದು ಒಂದೆಡೆ ಎತ್ತರದ ಬೆಟ್ಟಗಳಿದ್ದರೆ ಇನ್ನೊಂದೆಡೆ ಸಾವಿರಾರು ಅಡಿ ಆಳದ ಕಂದಕಗಳಿವೆ. ಅನೇಕ ಬಾರಿ ಇಲ್ಲಿ ಅಪಘಾತಕ್ಕೀಡಾಗಿ ಪ್ರಪಾತಕ್ಕೆ ಬಿದ್ದ ವಾಹನಗಳು ತಿಂಗಳುಗಟ್ಟಲೆ ಪತ್ತೆಯಾಗುವುದಿಲ್ಲ. ಅಂತಹ ವಾಹನಗಳಲ್ಲಿ ಮಡಿದವರ ಆತ್ಮಗಳು ಇಂದಿಗೂ ಆ ಘಾಟಿನ ತಿರುವುಗಳಲ್ಲಿ ಅಲೆಯುತ್ತವೆ ಎಂಬುದು ಇಲ್ಲಿನ ಪ್ರಮುಖ ನಂಬಿಕೆ. ರಾತ್ರಿ ವೇಳೆ ಅಥವಾ ಮುಂಜಾನೆ 3 ಗಂಟೆಯ ಸುಮಾರಿಗೆ ಚಾರ್ಮಡಿ ಘಾಟ್ನಲ್ಲಿ ಪ್ರಯಾಣಿಸುವ ಲಾರಿ ಮತ್ತು ಟ್ಯಾಕ್ಸಿ ಚಾಲಕರು ಒಂದು ಭಯಾನಕ ಅನುಭವವನ್ನ ಹಂಚಿಕೊಂಡಿದ್ದಾರೆ. ದಟ್ಟವಾದ ಮಂಜಿನ ನಡುವೆ ರಸ್ತೆಯ ಮಧ್ಯದಲ್ಲಿ ಹಠಾತ್ತನೆ ಬಿಳಿ ಬಟ್ಟೆ ಧರಿಸಿದ ಆಕೃತಿಯೊಂದು ಕಾಣಿಸಿಕೊಳ್ಳುತ್ತದೆ. ಗಾಡಿ ಹತ್ತಿರ ಹೋಗುತ್ತಿದ್ದಂತೆ ಆ ಆಕೃತಿ ಪ್ರಪಾತದ ಕಡೆಗೆ ಹಾರಿ ಮಾಯವಾಗುತ್ತದೆ. ಇದನ್ನ ನೋಡಿ ಗಾಬರಿಯಾದ ಚಾಲಕರು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾದ ಘಟನೆಗಳು ಸಾಕಷ್ಟಿವೆ. ಸ್ಥಳೀಯರ ದಂತಕಥೆಗಳ ಪ್ರಕಾರ ಘಾಟಿನ ಕೆಲವು ನಿರ್ಜನ ತಿರುವುಗಳಲ್ಲಿ ರಾತ್ರಿ ವೇಳೆ ಮಗುವಿನ ಅಳು ಅಥವಾ ಹೆಣ್ಣು ಮಗಳ ಕಿರುಚಾಟ ಕೇಳಿಸುತ್ತದೆ. ವಿಶೇಷವಾಗಿ ಮಳೆಗಾಲದಲ್ಲಿ ಗಾಳಿಯ ಶಬ್ದದೊಂದಿಗೆ ಯಾರೋ ಸಹಾಯಕ್ಕಾಗಿ ಕೂಗುತ್ತಿರುವಂತೆ ಭಾಸವಾಗುತ್ತದೆ. ಆದರೆ ವಾಹನ ನಿಲ್ಲಿಸಿ ನೋಡಿದಾಗ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಇದನ್ನ ಸ್ಥಳೀಯರು ಅಶಾಂತ ಆತ್ಮಗಳ ಅಲೆದಾಟ ಎಂದು ಕರೆಯುತ್ತಾರೆ. ಚಾರ್ಮಡಿ ಘಾಟ್ನಲ್ಲಿ ನಡೆಯುವ ಕೆಲವು ಅಪಘಾತಗಳು ಇಂದಿಗೂ ವಿಜ್ಞಾನಕ್ಕೂ ನಿಗೂಢವಾಗಿದೆ. ಅನುಭವಿಸಿದ ಚಾಲಕರು ಕೂಡ ಯಾರೋ ಸ್ಟೇರಿಂಗ್ ಎಳೆದಂತಾಯಿತು ಅಥವಾ ರಸ್ತೆ ನೇರವಾಗಿದ್ದಂತೆ ಕಂಡಿತ್ತು, ಆದ್ರೆ ಅಲ್ಲಿ ತಿರುವು ಇತ್ತು ಅಂತ ಹೇಳಿಕೊಂಡಿದ್ದಾರೆ. ಹುಬ್ಬಳ್ಳಿ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 63 NH63 ಅರಣ್ಯದ ನಡುವಿನ ಒಂದು ಅತೀಂದ್ರ ರಹಸ್ಯಗಳ ರಸ್ತೆ. ಹೌದು ಸ್ನೇಹಿತರೆ, ಹುಬ್ಬಳ್ಳಿಯಿಂದ ಯಲ್ಲಾಪುರಕ್ಕೆ ಸಾಗುವ NH63 ರಸ್ತೆಯು ಅರಬೈಲ್ ಘಾಟನ್ನ ತಲುಪುತ್ತಿದ್ದಂತೆ ತನ್ನ ನಿಜವಾದ ಸ್ವರೂಪವನ್ನ ಪ್ರಕಟಿಸುತ್ತದೆ. ಇಲ್ಲಿನ ಕಾಡು ಕೇವಲ ದಟ್ಟವಲ್ಲ, ಅದು ನಿಗೂಢ ಮರಗಳ ರೆಂಬೆ ಕೊಂಬೆಗಳು ಆಕಾಶವನ್ನ ಸಂಪೂರ್ಣವಾಗಿ ಆವರಿಸಿದ್ದು ಆಳವಾದ ಮೌನವೊಂದು ಇಲ್ಲಿ ಆಳ್ವಿಕೆಯನ್ನ ನಡೆಸುತ್ತದೆ. ಆದ್ರೆ ಆ ಮೌನದಲ್ಲಿ ಒಂದು ಆಘಾತಕಾರ ಶಕ್ತಿ ಕೂಡ ಇದೆ. ರಾತ್ರಿ ವೇಳೆ ಈ ದಾರಿಯಲ್ಲಿ ಸಂಚರಿಸುವ ಲಾರಿ ಚಾಲಕರು ರಸ್ತೆ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಬಿಳಿ ಛಾಯೆಯ ಆಕೃತಿಗಳು ಮತ್ತು ಎತ್ತರದ ನೆರಳುಗಳು ಅಡ್ಡ ಬರುವುದನ್ನ ಕಂಡಿದ್ದಾರೆ. ಚಾಲಕರು ಬ್ರೇಕ್ ಹಾಕಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಇದನ್ನ ಸ್ಥಳೀಯರು ಈ ಕಾಡಿನಲ್ಲಿ ಅಪಘಾತಕ್ಕೀಡಾದ ಮೃತಪಟ್ಟವರ ಆತ್ಮವೆಂದು ನಂಬುತ್ತಾರೆ. ಈ ರಸ್ತೆಯಲ್ಲಿ ಸಂಚರಿಸುವ ಅನೇಕ ವಾಹನಗಳು ನಿರ್ಜನ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಕೆಟ್ಟು ನಿಲ್ಲುತ್ತವೆ. ಅನೇಕ ಪ್ರಯಾಣಿಕರು ವರದಿ ಮಾಡಿರುವಂತೆ ವಾಹನಗಳು ಸುಸ್ಥಿತಿಯಲ್ಲಿದ್ದರೂ ಎಂಜಿನ್ ಆಫ್ ಆಗುವುದು ಅಥವಾ ಹೆಡ್ಲೈಟ್ಗಳು ಮಿನುಗಲು ಪ್ರಾರಂಭಿಸುತ್ತವೆ, ಅಂದ್ರೆ ಫ್ಲಿಕ್ಕರ್ ಆಗಲು ಆರಂಭಿಸುತ್ತವೆ. ಸರಿಸುಮಾರು 10-15 ನಿಮಿಷ ನಂತರ ವಾಹನಗಳು ತಾನಾಗಿಯೇ ಸ್ಟಾರ್ಟ್ ಆಗುತ್ತದೆ. ಈ ಸಮಯದಲ್ಲಿ ಸುತ್ತಮುತ್ತ ಯಾರೋ ತಮ್ಮನ್ನ ಗಮನಿಸುತ್ತಿದ್ದಾರೆ ಎಂಬ ಭಾರವಾದ ಅನುಭವ ಇಲ್ಲೇ ಆಗುತ್ತದೆ ಅಂತ ಹಲವಾರು ವಾಹನ ಚಾಲಕರು ಹೇಳಿಕೊಂಡಿದ್ದಾರೆ. ಯಲ್ಲಾಪುರ ಮತ್ತು ಸುತ್ತಮುತ್ತಲಿನ ಕಾಡು ಪ್ರದೇಶಗಳಲ್ಲಿ ಇಂದಿಗೂ ನಿಗೂಢ ಆಚರಣೆಗಳು ನಡೆಯುತ್ತಿರುವುದು ಒಂದು ವದಂತಿ ಕೂಡ ಇದೆ. ರಾತ್ರಿ ವೇಳೆ ರಸ್ತೆ ಬದಿಯಲ್ಲಿ ನಿಗೂಢವಾಗಿ ನಿಂತಿರುವ ಅಥವಾ ವಿಚಿತ್ರವಾಗಿ ವರ್ತಿಸುವ ವ್ಯಕ್ತಿಗಳು ಕಾಣಿಸಿಕೊಳ್ಳುತ್ತಾರೆ. ಅಂತವರನ್ನ ಮಾತನಾಡಿಸಲು ಹೋದವರು ದಾರಿ ತಪ್ಪಿ ಕಾಡಿನ ಒಳಗೆ ಹೋದ ಉದಾಹರಣೆಗಳಿವೆ. ಯಲ್ಲಾಪುರ ಹತ್ತಿರ ಕೆಲವು ತಿರುವುಗಳಲ್ಲಿ ಪದೇ ಪದೇ ಲಾರಿಗಳು ಪ್ರಪಾತಕ್ಕೆ ಬೀಳುತ್ತಿರುವುದು ಅಥವಾ ಮುಖಾಮುಖಿ ಡಿಕ್ಕಿಯಾಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಅಪಘಾತಕ್ಕೀಡಾದ ಚಾಲಕರು ರಸ್ತೆ ಮೇಲೆ ಯಾವುದೋ ವಿಚಿತ್ರ ಪ್ರಾಣಿ ಅಥವಾ ಮನುಷ್ಯ ಅಡ್ಡ ಬಂದಿದ್ದರಿಂದ ನಿಯಂತ್ರಣ ತಪ್ಪಿತ್ತು ಅಂತ ಬದುಕಿದವರು ಹೇಳಿಕೊಂಡಿದ್ದಾರೆ. ಆದ್ರೆ ಸಿಸಿಟಿವಿ ಅಥವಾ ಇತರ ದಾಖಲೆಗಳಲ್ಲಿ ಅಂತಹ ಯಾವುದೇ ಆಕೃತಿಗಳು ಇನ್ನುವರೆಗೂ ಕಂಡು ಬಂದಿಲ್ಲ ಅನ್ನೋದೇ ಒಂದು ನಿಗೂಢವಾಗಿದೆ.
ನಂದಿ ಬೆಟ್ಟ ರಸ್ತೆ. ಇದು ಇತಿಹಾಸದ ಚೀರಾಟದ ರಸ್ತೆಯಾಗಿದೆ. ಹೌದು, ಬೆಂಗಳೂರಿನ ಹತ್ತಿರ ನಂದಿ ಬೆಟ್ಟದ ರಸ್ತೆಗಳು ಮಧ್ಯರಾತ್ರಿಯ ನಂತರ ಭೂತ ಬಂಗಲೆಯಂತೆ ಕಾಣುತ್ತವೆ. ಅದರಲ್ಲೂ ಟಿಪ್ಪು ಡ್ರಾಪ್ ಅಕ್ಷರಶಃ ಸಾವಿನ ಅಂಚಾಗಿದೆ. ಬೆಂಗಳೂರಿನ ಸಮೀಪದಲ್ಲಿರುವ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ನಂದಿ ಬೆಟ್ಟ ಎಷ್ಟು ಸುಂದರವೋ ಅದರ ಇತಿಹಾಸ ಮತ್ತು ರಾತ್ರಿಯ ರಸ್ತೆಗಳು ಅಷ್ಟೇ ಭಯಾನಕವಾಗಿದೆ. ಅದರಲ್ಲೂ ವಿಶೇಷವಾಗಿ ಇರುವ ಟಿಪ್ಪು ಡ್ರಾಪ್ ಎಂಬ ಕಡಿದಾದ ಪ್ರಪಾತವು ತನ್ನ ರಕ್ತ ಸಿಕ್ತ ಇತಿಹಾಸದಿಂದ ಪಾರಲೌಕಿಕ ಘಟನೆಗಳಿಗೆ ಕೇಂದ್ರ ಬಿಂದುವಾಗಿದೆ. ನಂದಿ ಬೆಟ್ಟಕ್ಕೆ ಹತ್ತಲು ಇರುವ ತಿರುವುಗಳ ರಸ್ತೆಯು ಹಗಲಿನಲ್ಲಿ ಪ್ರಕೃತಿ ಪ್ರೇಮಿಗಳ ನೆಚ್ಚಿನ ತಾಣ. ಆದ್ರೆ ಸೂರ್ಯ ಮುಳುಗಿದ ಮೇಲೆ ಇಲ್ಲಿನ ವಾತಾವರಣ ಸಂಪೂರ್ಣ ಬದಲಾಗುತ್ತದೆ. ರಾತ್ರಿ ವೇಳೆ ಈ ದಾರಿಯಲ್ಲಿ ಚಲಿಸುವ ಸವಾರರು ರಸ್ತೆಯ ಬದಿಯಲ್ಲಿ ಒಬ್ಬಂಟಿಯಾಗಿ ನಡೆಯುತ್ತಿರುವ ವ್ಯಕ್ತಿಗಳನ್ನ ನೋಡಿದ್ದಾಗಿ ವರದಿ ಮಾಡಿದ್ದಾರೆ. ಇಲ್ಲಿ ಗಾಡಿ ನಿಲ್ಲಿಸಿ ನೋಡಿದಾಗ ಅಥವಾ ಹತ್ತಿರ ಹೋದಾಗ ಅವರು ದಿಢೀರನೆ ಮಾಯವಾಗುತ್ತಾರೆ ಅಥವಾ ಪ್ರಪಾತಕ್ಕೆ ಹಾರುತ್ತಾರೆ ಎನ್ನುವ ಭಾಸವಾಗುತ್ತದೆ. ಕೆಲವು ಬೈಕ್ ಸವಾರರು ಮತ್ತು ಚಾಲಕರು ಇಲ್ಲಿ ತಮಗಿಂತ ವೇಗವಾಗಿ ಹೋಗುವ ಅಥವಾ ವಿಚಿತ್ರವಾಗಿ ಚಲಿಸುವ ವಾಹನಗಳನ್ನು ಕೂಡ ಕಂಡಿದ್ದಾರೆ. ಅವುಗಳನ್ನು ಹಿಂಬಾಲಿಸಿದರೆ ವಾಹನಗಳು ನಿರ್ಜನ ತಿರುವುಗಳಲ್ಲಿ ನಾಪತ್ತೆಯಾಗುತ್ತವೆ. ನಂದಿ ಬೆಟ್ಟದ ಮೇಲಿರುವ ಸುಮಾರು 600 ಮೀಟರ್ ಅಂದ್ರೆ 1970 ಅಡಿ ಎತ್ತರದ ಈ ಪ್ರಪಾತವು ಬೆಟ್ಟದ ಅತ್ಯಂತ ಭಯಾನಕ ಸ್ಥಳವಾಗಿದೆ. ಈ ಸ್ಥಳಕ್ಕೆ ಆ ಹೆಸರು ಬರಲು ಕಾರಣ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಮರಣದಂಡನೆಗೆ ಶಿಕ್ಷೆಗೆ ಒಳಗಾದ ಅಪರಾಧಿಗಳನ್ನ ಇಲ್ಲಿಂದ ಕೆಳಕ್ಕೆ ತಳ್ಳಿ ಸಾಯಿಸಲಾಗುತ್ತಿತ್ತು. ನೂರಾರು ಜನರು ಈ ಕಡಿದಾದ ಬಂಡೆಯಿಂದ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇಲ್ಲಿನ ಗಾಳಿಯ ಶಬ್ದದ ಜೊತೆ ಯಾರೋ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಿರುವ ಅಥವಾ ನೋವಿನಿಂದ ಕಿರುಚುತ್ತಿರುವ ಶಬ್ದಗಳು ಆಗಾಗ ಕೇಳಿಸುತ್ತವೆ ಅಂತ ಅನೇಕ ಪ್ರವಾಸಿಗರು ಕೂಡ ಹೇಳಿಕೊಂಡಿದ್ದಾರೆ. ಸಂಜೆ 6 ಗಂಟೆಯ ನಂತರ ಪ್ರವಾಸಿಗರಿಗೆ ಇಲ್ಲಿ ಉಳಿಯಲು ಅನುಮತಿ ಇಲ್ಲದಿರುವುದಕ್ಕೆ ಇಂತಹ ಘಟನೆಗಳು ಕೂಡ ಕಾರಣವಾಗಿವೆ. ಟಿಪ್ಪು ಡ್ರಾಪ್ ಬಳಿ ನಿಂತಾಗ ಯಾರೋ ಹಿಂದಿನಿಂದ ತಳ್ಳಿದಂತೆ ಅಥವಾ ಯಾರೋ ನಮ್ಮನ್ನ ತದೇಕ ಚಿತ್ತದಿಂದ ಗಮನಿಸುತ್ತಿದ್ದಾರೆ ಎಂಬ ಭಾರವಾದ ಅನುಭವವಾಗುತ್ತದೆ ಅಂತ ಹಲವಾರು ಪ್ರವಾಸಿಗರು ಹಾಗೂ ಬೈಕರ್ಸ್ಗಳು ಕೂಡ ಹೇಳಿಕೊಂಡಿದ್ದಾರೆ. ಈ ರಸ್ತೆಯಲ್ಲಿ ರಾತ್ರಿ 2 ರಿಂದ ಬೆಳಗಿನ ಜಾವ 5 ಗಂಟೆ ನಡುವೆ ಪ್ರಯಾಣಿಸುವಾಗ ಜಾಗರೂಕವಾಗಿ ಹೋಗಿ ಬನ್ನಿ. ನೆನಪಿಡಿ, ರಸ್ತೆಯ ಮೇಲೆ ಏನೇ ಕಂಡರೂ ಯಾರೇ ಕರೆದರೂ ಗಾಡಿ ಮಾತ್ರ ನಿಲ್ಲಿಸಬೇಡಿ. ಸ್ನೇಹಿತರೆ, ಇವು ಕೆಲವೊಂದು ಹಾಂಟೆಡ್ ರಸ್ತೆಗಳಂತ ನಾವು ಹೇಳಬಹುದು. ನಿಮಗೇನಾದ್ರೂ ಇಂತಹ ಬೇರೆ ಜಾಗದಲ್ಲಿ ಅನುಭವವಾಗಿದ್ದರೆ ನಿಮ್ಮ ಅನುಭವಗಳನ್ನ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ.